ಸಚಿವರಿಗೆ ಸಂಜೆನೆ ಖಾತೆ ಹಂಚಿಕೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಸಂಪುಟ ಸಹೋದ್ಯೋಗಿಗಳ ಜೊತೆಗೆ ಡಿಕೆ ಶಿವಕುಮಾರ್ ಸಭೆಯನ್ನು ಮಾಡ್ತಾರೆ. ಔಪಚಾರಿಕ ಸಭೆಯಲ್ಲಿ ಖಾತೆಗಳ ಚರ್ಚೆ ಸಂಭವ ಇದೆ. ಇವತ್ತು ರಾತ್ರಿ ಅಥವಾ ನಾಳೆ ಖಾತೆಗಳ ಹಂಚಿಕೆಯೂ ಕೂಡ ನಡೀಬಹುದು. ಹೊಸಬರಿಗೆ ಸಣ್ಣ ಖಾತೆಯನ್ನ ನೀಡಲಾಗುತ್ತೆ, ಕೆಲವರಿಗೆ ಪ್ರಬಲ ರೀತಿಯಾದಂಥ ಖಾತೆಯನ್ನ ನೀಡಲಾಗುತ್ತೆ. ಹಳೆ ಖಾತೆಗಳನ್ನ ಮತ್ತೆ ಪಡೆಯೋದಕ್ಕೆ ಈಗ ಮತ್ತಷ್ಟು ಪ್ರಯತ್ನಗಳು ನಡೀತಾ ಇದೆ. ಸಾಕಷ್ಟು ಹರಸಾಹಸವೂ ಕೂಡ ನಡೀತಾ ಇದೆ. ಹಾಗಾಗಿ ಇವತ್ತು ಸಂಜೆನೆ ಏನಾದರೂ ಖಾತೆ ಹಂಚಿಕೆಯನ್ನ ಮಾಡ್ತಾರಾ ಅಥವಾ ಮತ್ತಷ್ಟು ಸಭೆಯನ್ನ ಮಾಡಿ ಔಪಚಾರಿಕ ಸಭೆಯನ್ನ ನಡೆಸಿ ಸಭೆಯಲ್ಲಿ ಕೆಲವೊಂದಿಷ್ಟು ನಿರ್ಧಾರವನ್ನ ತೆಗೆದುಕೊಂಡು ನಾಳೆ ಏನಾದರೂ ಹಂಚಿಕೆಯನ್ನ ಮಾಡಲಾಗತ್ತಾ ಎಲ್ಲವನ್ನ ಕೂಡ ಕಾದು ನೋಡಬೇಕಾಗತ್ತೆ. ಒಟ್ಟಾರೆಯಾಗಿ ಈಗ ರಿಲೀಸ್ ಆಗಿರುವಂತಹ ಪಟ್ಟಿಗೆ ಅನುಗುಣವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಒಬ್ಬೊಬ್ಬರಿಗೆ ಕರೆಯನ್ನ ಮಾಡಿ ಸಂಜೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ನೀಡಿದ್ದಾರೆ. ಅದಾದ ನಂತರದಲ್ಲಿ ಒಂದು ಕಡೆ ಸಕಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ನಂತರ ಔಪಚಾರಿಕ ಸಭೆ, ಖಾತೆಗಳ ಚರ್ಚೆಯೂ ಕೂಡ ಸಂಭವ ಇದೆ. ಯಾರ್ಯಾರಿಗೆ ಯಾವ ಮಂತ್ರಿಗಿರಿ, ಯಾವ ಸ್ಥಾನ ಸಿಗಲಿದೆ ಕಾದು ನೋಡಬೇಕಾಗತ್ತೆ. ಇನ್ನು ಹೊಸಬರಿಗೆ ಸಣ್ಣ ಖಾತೆ ಸಿಗುವಂತ ಚಾನ್ಸಸ್ ಇದೆ. ಕೆಲವರಿಗೆ ಮಾತ್ರ ಪ್ರಬಲವಾಗಿರುವಂಥ ಖಾತೆಯನ್ನ ನೀಡಲಾಗತ್ತೆ. ಹೊಸಬರಿಗೆ ಖಾತೆಯನ್ನ ಹಂಚಿಕೆ ಮಾಡಿದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಅವರ ಕಾರ್ಯವೈಖರಿ ಇರುತ್ತೆ ನೋಡಬೇಕು. ಇನ್ನು ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿಗೆ ಪ್ರಬಲವಾದಂತಹ ಖಾತೆ ದೊರೆತಿದೆ. ಬಿಜೆಪಿ ಅವಧಿಯಲ್ಲಿ ಉಪಮುಖ್ಯಮಂತ್ರಿಯಾಗಿದ್ರು. ಈಗಾಗಲೇ ಸಿಎಂ ಡಿಕೆ ಜೊತೆಗೆ ಖಾತೆಯ ಕುರಿತಂತೆ ಕೂಡ ಇವರು ಚರ್ಚೆಯನ್ನ ಮಾಡಿದ್ದಾರೆ. ಈ ವಿಚಾರವಾಗಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಜಮೀರ್ ಅಹಮದ್ ಖಾತೆಯೂ ಕೂಡ ಬದಲಾಗುವಂತಹ ಸಂಭವಗಳಿದೆ. ಚೆಲುವರಾಯಸ್ವಾಮಿ ತಂಗಡಗಿ ಖಾತೆಯೂ ಕೂಡ ಬದಲಾಗತ್ತಾ? ಸಚಿವ ಸತೀಶ್ ಜಾರಕಿಹೊಳಿ ಜೊತೆಯೂ ಕೂಡ ಚರ್ಚೆ ಆಗಿದೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೆದಿದೆ. ಹಾಗಾಗಿ ಆ ಚರ್ಚೆಗೆ ಅನುಗುಣವಾಗಿ ಏನಾದರೂ ನಿರ್ಧಾರವನ್ನ ಕೈಗೊಳ್ತಾರಾ ಏನು ಎತ್ತ ಕಾದು ನೋಡಬೇಕಾಗತ್ತೆ. ಒಟ್ಟಾರೆಯಾಗಿ ಲಕ್ಷ್ಮಣ್ ಸವದಿಗೆ ಪ್ರಬಲ ಖಾತೆ ಸಿಗುವಂತಹ ಎಲ್ಲ ಚಾನ್ಸಸ್ ಕೂಡ ಇದೆ. ಈ ಒಂದು ವಿಚಾರವಾಗಿ ಈಗಾಗಲೇ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಒಟ್ಟಾರೆಯಾಗಿ ಸಚಿವ ಸ್ಥಾನ ಏನಾದರೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಪಕ್ಷವನ್ನ ತೊರೆದು ಬಿಜೆಪಿಗೆ ಹೋಗ್ತೇನೆ ಅನ್ನುವಂಥ ಚರ್ಚೆಯನ್ನು ಕೂಡ ಲಕ್ಷ್ಮಣ್ ಸವದಿಯವರು ಮಾತನಾಡಿದ್ರು. ಆದರೆ ಈಗ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಅವಕಾಶ ಸಿಕ್ಕಿರೋದ್ರಿಂದ ಮಂತ್ರಿಗಿರಿಯ ವಿಚಾರವಾಗಿ ಯಾವ ರೀತಿಯಾದಂಥ ನಿರ್ಧಾರ ತೆಗೆದುಕೊಳ್ತಾರೆ ಕಾದು ನೋಡಬೇಕಿದೆ.